ഹലോ അസ്സലാമു അലൈക്കും. ഇന്ന് നല്ല ഒരു ചിക്കൻ ഹൈദരാബാദി സ്റ്റൈല് ചിക്കൻ ടിക്ക പോലെ ആക്കിയോണ്ടുള്ള എല്ലാവരും ഇങ്ങനെ ട്രൈ ആക്കി നോക്കുന്നു. നല്ല ഒരു ടേസ്റ്റ് ആയിത്തിക്കട്. ಫಸ್ಟಿಗೆ 3 ಸ್ಪೂನು ನೆಯ್ಯಿ ಎಡ್ತೊಂಡ್ರೆ ಆಯಿಲ್ ಎಡಕ್ಕ ನೆಯ್ಯಿ ಎಡ್ತೇನೆ ಟೇಸ್ಟ್ ಯಾರಕ್ಕೆ ಇಟ್ಟರು അങ്ങനെ 3 ಸ್ಪೂನ್ ನೆಯ್ಯಿ ಆಯಿಲ್ ಆ್ಯಡ್ ಹಾಕಿಲ್ಲ ಎಣ್ಣೆಲ್ಲ ಹಾಕಿದಂಗೆ ತೆಲ್ಲಿ ಎಣ್ಣೆ ಯಾರ ಬೀತಿಯಲ್ಲ ஒரு 5-6 ಸ್ಪೂನ್ ಹತ್ರ ಎಣ್ಣೆ ಬೀತಣ್ಣೋಡು 3 ಸ್ಪೂನ್ ಮೈ ಆವಲ್ಲ പിന്നെ ಅದಕ್ಕೆ ನೆಯ್ಯಿ ಕಾഞ്ഞಲ್ പിന്നെ ഒരു 2 ಸ್ಪೂನ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಉಂಡು ಜಂಟು ಒಟ್ಟಿಗೆ ಅರಚಿ ಬೆಚ್ಚಿದೆ അങ്ങനെ 2 ಸ್ಪೂನ್ ಇಟ್ಟಂಗೆ ಮೈಯವು അതും നല്ല ഫ്രൈ ആക്കിയോളണം ഇഞ്ചി വെള്ളുള്ളി ಎಲ್ಲ ಮನ പോയോളണം ಅತ್ತರತೋಲು ಚಂದ ಫ್ರೈ ಹಾಕೋಣ ಗ್ಯಾಸ್ ನಿಧಾನ ಬೆಚ್ಚಿತ್ತು ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಅಡಿ ಮೇಲೆ ಹಾಕಿಯಲ್ವ ಇಲ್ಲಿಂಗೆಲ್ಲ ಅಡಿ പിടിച്ചപ്പല്ലേ അവിടെ ഇഞ്ചി വെള്ളുള്ളി പേസ്റ്റ് കാഞ്ഞിരിപ്പ ഇപ്പം ಅದಕ್ಕೆ ഒരു 1/2 കിലോ എരിച്ചെടുത്തോണ്ടേ ಕೋಲಿ അതും അതെ ಐಟಲ್ പിന്നെ ಚಂದ ಅಡಿ ಮೇಲೆ ಹಾಕೋಣ ಅವ್ರಕ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ನೈ ಎಲ್ಲ ಮಿಕ್ಸ್ ಆವಣ ಚಿಕನ್ಗೆ ಅತ್ತರತೋಲು ಅಡಿ ಮೇಲೆ ಹಾಕೋಣ ಈ ಥರ ಆಯ್ತಿಪ್ಪ ಈ ಥರ ಆಯಂಗೆ ஒரு 5 ನಿಮಿಷ ಮುಚ್ಚಿ ಬೇಯ್ಕೋಣ 5 ನಿಮಿಷ ಅದೇ ನೈಲೇ ಬೇವಣು ಇಪ್ಪ 5 ನಿಮಿಷ ಆಯ್ತು ಎಲ್ಲ ನೈ ಎಲ್ಲ ಸೈಡ್ಲು ಬಿಟ್ಟುಡು ಪಾಡೋರು ಕಡಿ ಮೇಲೆ ಹಾಕಿತ್ತು ಇಪ್ಪ ಅದಕ್ಕೆ ನೀರುಳ್ಳಿ ഒരു 4 കണ്ട ನೀರುಳ್ಳಿ എടുത്തോണ്ടേ ಸಣ್ಣ ಸಣ್ಣ ಮುರ್ಚೋಲರು ಮಾತ್ರ ಬೆಳ್ಳಿಯ ಬೇಡ ಫುಲ್ಲು ಚೆರಿಯ ಕಟ್ಟಾಕೊಂಡ್ರೆ ಅದು ಇಟ್ಟಿತ್ತು ಮೊರ ಕಡಿ ಮೇಲೆ ಹಾಕೋಣ ಇದು ನೀರುಳ್ಳಿ അതിലേ ಬೇವಡು ಇಪ್ಪ ಚಿಕನಲ್ಲಿ ಫುಲ್ ಒರ್ಕ ಇങ്ങനെ ಮಿಕ್ಸ್ ಹಾಕಿತ್ತು പിന്നെ ಅದಕ್ಕೆ ഒരു ದೀಸಲ ഒരു 10 ದೀಸಲ ಇಡೋಣ ಅದಕ್ಕೆ ಇನ್ನಿಂಗ್ ಇಡೋದು ಇಲ್ಲೆಂಗೆ ഒരു 4 ಕಾಯಿ ಇಟ್ಟಂಗಾಯ್ತು ಇದು ಇಟ್ಟೆಂತೆಲ್ಲ ಖಾರ നല്ല ಬಲಿಕಡು ಉಂಟು പിന്നെ ഒരു 1.5 ಸ್ಪೂನ್ ಹತ್ತರ ಉಪ್ಪು ಯಾರ ಬೇಡ ഒരു 1/2 കിലോ ಕೋಲಿ എടുത്തോണ്ടല്ല അങ്ങനെ 1.5 സ്പൂൺ ഉപ്പിട്ടുണ്ടല്ലേ പിന്നെ അതെല്ലാം ഒട്ടിಗೆ ಮಿಕ್ಸ್ ಹಾಕೋಣ ಫುಲ್ಲು ಮಿಕ್ಸ್ ಹಾಕಿತ್ತು ಮುಚ್ಚಿ ಬೇಯ್ಕೋಣ ഒരു 10 ನಿಮಿಷ ഇങ്ങനെ ಮುಚ್ಚಿ ಬೇಯ್ಕೋಣ ನನ್ನ ಚಾನಲ್ ಎಲ್ಲರೂ ನೋಡ್ಕೊಂಡುಳ್ಳಾರ ಲೈಕ್ ಹಾಕೋ ಮರಕಂಡ ಎಲ್ಲರೂ ಸಬ್ಸ್ಕ್ರೈಬ್ ಹಾಕಿತ್ತು ಸೈಡ್ಲ ஒரு ಬೆಲ್ ಬಟನ್ ಉಂಟು അതും ಕ್ಲಿಕ್ ಹಾಕಿತ್ತು ಆಲ್ ನೋಟಿಫಿಕೇಶನ್ ಕೊಡ್ಕೊರು ಫಸ್ಟ್ಗೆ ಏದು ನಾನು ರೆಸಿಪಿ ಹಾಕೋದು ಅದೆಲ್ಲ ನಿಮಗೂ ಕಾಟರು ಮರಕಂಟ ಎಲ್ಲರೂ ಸಬ್ಸ್ಕ್ರೈಬ್ ಹಾಕೋರು ಇದು ಇಪ್ಪ 10 ನಿಮಿಷ ಆಯಿತು ಪಾಡೋರ್ಕೆಲ್ಲ ಅಡಿ ಮೇಲೆ ಹಾಕಿತ್ತು ഇങ്ങനെ ചിക്കൻ്റെതെല്ലാം ഒരു സൈഡിಗೆ ಹಾಕೋಣ ನೀರುಳ್ಳಿ ಆಲ್ಮೋಸ್ಟ್ ಎಲ್ಲ വെന്തിട് ചിക്കനും വെന്തിട് പിന്നെ ಅದಕ್ಕೆ ಚಿಕನ್ ಎಲ್ಲ ಸೈಡ್ ಹಾಕಿ പിന്നെ ഒരു 4 ಟೊಮಾಟೊ അതേപോലെ ചെറിയാക്കി കട്ടാക്കിത്തിടണു 4 ಟೊಮಾಟೊ ഇട്ടിട്ട് പാടെ 5 ನಿಮಿಷ അങ്ങനെ മുಚ್ಚി ಬೇಯ್ಕೋಣ ಅವ್ರ ಕಡಿ ಮೇಲೆ ಹಾಕಿತ್ತು ಅದೇ ನೈಲು ಟೊಮಾಟೊ ಬೇವುಡು ಇದು ഇപ്പോൾ ഒരു 5 ನಿಮಿಷ ಆಯ್ತು നോക്കും ಟೊಮಾಟೊ ಬೆಂದಿಡು ಆಲ್ಮೋಸ್ಟ್ ಫುಲ್ ಎಲ್ಲ ಬೆಂದಿಡು അതിൽ പിന്നെ ചിക്കൻ ಟೊಮಾಟೊ ಎಲ್ಲ ಮಿಕ್ಸ್ ಹಾಕಿಯಲ್ಲರು ಅವ್ರಕತ್ತು ಚಂದ ಫುಲ್ ಎಲ್ಲ ಮಸಾಲ പിടിക്കുമ്പോൾ ಅಡಿ ಮೇಲೆ ಹಾಕಿತ್ತು പിന്നെ ಅದಕ್ಕೆ ഒരു ಸ್ಪೂನ್ ಹತ್ತರ മഞ്ഞളുടെ പൊടി ഒരു സ്പൂണ് കൊത്തമ്പരിയുടെ പൊടി ಯಾರ ಬೇಡ ഒരു ಸ್ಪೂನ್ മയ്യാവും പിന്നെ 1.5 സ്പൂണ് ಮೊಲೋಡ പൊടി 1.5 ಸ್ಪೂನ್ ಮೈಯಾವು പിന്നെ ഞങ്ങൾ ഫസ്റ്റിಗೆ ഇത് ഇട്ടിടല്ലേ ദീസല ಮೊಲ അതിൽ ಖಾರ ഇക്കട് അങ്ങനെ 1.5 ಸ್ಪೂನ್ ഇട്ടേ മയ്യാവും പിന്നെ ಅದಕ್ಕೆ ഒരു ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಯಾರ ಬೇಡ ഒരു ಸ್ಪೂನ್ ಮಯ್ಯಾವು ಖಾರ ಯಾರಾವಡು പിന്നെ ಬೇನುಂಟಾಯಂಗೆ ഒരു ತೆಲ್ಲು ಕಲ್ಲರ್ ರೆಡ್ ಕಲ್ಲರ್ അതിൽ പിന്നെ ಬೇನಿಂಗಿಡೋರು ಇಲ್ಲೆಂಗೆ ಬೇಡ ಸ್ಕಿಪ್ ಹಾಕ പിന്നെ ಅದಕ್ಕೆ ഒരു 1/2 ಸ್ಪೂನ್ ಹತ್ತರ ಗರಂ ಮಸಾಲ ಪೌಡ್ರು പിന്നെ ഒരു ಸ್ಪೂನ್ ಹತ್ತರ ಚಿಕನ್ ಮಸಾಲ ಪೌಡ್ರು ತೆಲ್ಲು ಕಸೂರಿ ಮೇಥಿ ತೆಲ್ಲಿಟ್ಟೆ ಟೇಸ್ಟ್ ಯಾರ ಬಂಡು ಅದು ಮಾತ್ರ ಇಡೋಣೆ 6 ಗ್ಲಾಸ್ ತಣ್ಣಿ ಬೀತೋಣು ತಣ್ಣಿ ಯಾರ ಬೀತಂಡ ಹೈದರಾಬಾದಿ ಸ್ಟೈಲ್ ಚಿಕನ್ ಟಿಕ್ಕ നല്ല ಟೇಸ್ಟ್ ಆಡು ಟ್ರೈ ಹಾಕಿ ನೋಕೋರು ಕಮೆಂಟ್ಸ್ ಹಾಕಿತ್ತು ಕಮೆಂಟ್ಸ್ ಹಾಕಿ ಚೊಲ್ಲೋರು ಎಲ್ಲರೂ പിന്നെ ಇದೈಪ ನೋಕೋರು ಚಿಕನ್ ಎಲ್ಲ ರೆಡ್ ಕಂಡೋಂಡು ಕಲರ್ ಬೇನುಂಟ ಹೆಂಗೆ ಇಟ್ಟೊಂಡು ಹೆಂಗಾಯ್ತು ಇಲ್ಲಿ ಹೆಂಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಟ್ಟೊಂಡು ಹೆಂಗಾಯ್ತು ಮೊಲಡ പൊടി ഇടുമ്പത്തുಗೂ ആദ്യ ലിംബೆ പിന്നെ അത് പുളിഞ്ഞാൽ പിന്നെ ഒരു തെല്ല് കൊത്തമ്പരി ചൊಪ್ಪು ಮೇಲಿಗೆ ಲಾಸ್ಟಿಗೆ ಇಟ್ಟೊಂಡು ಹೆಂಗಾಯ್ತು പിന്നെ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕೋಣ ಫುಲ್ಲು ಎಲ್ಲ ಮಸಾಲ ಇಪ್ಪ ಎಲ್ಲ ಆಲ್ಮೋಸ್ಟ್ ಚಿಕನ್ ಬೆಂದಿರು ನೀರುಳ್ಳಿ ಟೊಮಾಟೊ ಎಲ್ಲ ಬೆಂದಿರು இப்போ ஒரு 2 ನಿಮಿಷ ഇങ്ങനെ ಮುಚ್ಚಿ വെച്ചോണೆ ಸೈಡ್ಲೆಲ್ಲ ಕ್ಲೀನ್ ಹಾಕಿತ್ತು ഒരു 2 ನಿಮಿಷ ಮುಚ್ಚೊಂಡೆಂಗಾಯ್ತು
ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಹಾಕರು ಮಿಸ್ ಹಾಕಂಡ ಇಂದ ಹೈದರಾಬಾದಿ ಚಿಕನ್ ರೆಡಿ ಆಯ್ಡು ಇಪ್ಪ ಅವರು 5 ನಿಮಿಷ ಏಗಾನೆ ಮುಚ್ಚಿ ಬೆಚ್ಚಂಡೆಂಗಾಯ್ತು. ನೀங்களೇ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಹಾಕೋರು ನನ್ನ ಯೂಟ್ಯೂಬ್ ಲಿಂಕ್ ಎಲ್ಲರೊಟ್ಟ ಚೆಲ್ಲೋರು ಸಬ್ಸ್ಕ್ರೈಬ್ ಹಾಕಿತ್ತು ಲೈಕ್ ಹಾಕೋಗು. ಇದು ಇಪ್ಪ 5 ನಿಮಿಷ ಆಯ್ತು ಓಪನ್ ಹಾಕಿ. ಇದು ಹೈದರಾಬಾದಿ ಚಿಕನ್ ಟಿಕ್ಕ ರೆಡಿ ಆಯ್ತು. നല്ല ഒരു ಘಮ ಘಮ ಆಯೋಂಡು ನೈಲ್ ಹಾಕಿ ಅದೆಲ್ಲ ಅಂಗನಾಯ್ತು ಇಂದ ಫುಲ್ ರೆಡಿ ಆಯ್ಡು. ചോറ് സൈഡും ರೊಟ್ಟಿಗೆಲ್ಲ നല്ല ഒരു ಕಾಂಬಿನೇಷನ್ ಇದು. ಎಲ್ಲ ಟ್ರೈ ಹಾಕಿತ್ತು ನನಗೆ ಕಮೆಂಟ್ಸ್ ಹಾಕಿ ಚೆಲ್ಲೋರು. ಇನ್ಶಾ ಅಲ್ಲಾ നല്ല ഒരു ರೆಸಿಪಿ ನೆಕ್ಸ್ಟ್ ಟೈಮ್ കാണുക. നിങ്ങൾക്ക് ഏതെങ്കിലും റെസിപ്പി വേണുണ്ടായെങ്കിൽ കമന്റ്സിൽ ചെല്ലൊരു ആ റെസിപ്പി ഇൻഷാ അല്ലാ കാട്ടി തണ്ടേ. അസ്സലാമു അലൈക്കും.